ಶಿವೋಹಂ ಶ್ರೀಮಾತ್ರೇ ನಮಃ. ಶ್ರೀ ಶ್ರೀ ಶಿವಂ ಗುರುಗಳಿಗೆ ಹಾಗೂ ನನ್ನ ಗುರುಕುಲಕ್ಕೆ ನನ್ನ ಹೃತ್ಪೂರ್ವಕ ನಮನಗಳು. ಜ್ಞಾನ ಕುಟೀರ ನೇಚರ್ ಶಾಲೆಯ ಮುಖ್ಯಸ್ಥೆ ಆಗಿ ನನ್ನ ಒಂದು 4ನೇ ಭಾಗದ ಒಂದು ವಿಡಿಯೋವನ್ನು ಈಗ ಮಾಡ್ತಾ ಇದ್ದೀನಿ. ಕಳೆದ ಸಾರಿ ನಾವು ಏಕಾಗ್ರತೆ ಬಗ್ಗೆ ಹೇಳಿದ್ವಿ. ತಾವೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋದೇ ಆಗಿದ್ದರೆ ಈ ಒಂದು ಮುಖ್ಯವಾದ ವಿಡಿಯೋನ ತಾವು ಖಂಡಿತ ಮಿಸ್ ಮಾಡ್ಕೊಂಡಿರಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ದಿನ ನಾವು ಹೇಳ್ತಾ ಇದ್ದೀವಿ ಫೋಕಸ್, ಏಕಾಗ್ರತೆಯ ನಂತರ ಬೇಕಾಗುವಂಥದ್ದು ಆರೋಗ್ಯ, ಮತ್ತು ಆರೋಗ್ಯವೇ ಭಾಗ್ಯ ಅಂತ ಕೂಡ ಹೇಳಿದ್ವಿ. ಈಗ ನಾವು ಅದಕ್ಕೆ ಇನ್ನೊಂದು ಮೂಲ ಆಯುರ್ವೇದದ ಬಗ್ಗೆ ಹೇಳ್ತಾ ಇದ್ದೀವಿ. ಆಯುರ್ವೇದ ಏನಕ್ಕೆ ಬೇಕು ಅಂತ ಸಾಕಷ್ಟು ಜನ ಈಗ ನಮಗೆ ಪ್ರಾಬ್ಲಮ್ ಬಂದಾಗ ಅಲೋಪತಿ ಮೆಡಿಸಿನ್ಸು ನಮ್ಮ ಕೈಲಿ ಆಗ್ತಾ ಇಲ್ಲ, ಸೈಡ್ ಎಫೆಕ್ಟ್ಸ್ ಇದೆ, ಇದನ್ನು ತಗೊಳ್ಳೋದ್ರಿಂದ ಮತ್ತೊಂದು ಶುರು ಆಗುತ್ತೆ, ಈ ಕಾಯಿಲೆಗೆ ಇದು, ಈ ರೀತಿ ಸಾಕಷ್ಟು ಕಂಪ್ಲೇಂಟ್ಸ್ನ ನಾವು ಕೇಳ್ತೀವಿ. ಮಕ್ಕಳು ಬಹಳ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಇವಾಗ ಒಂದು ಶುಗರ್, ಈಗ ಡಯಾಬಿಟಿಕ್ ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಕ್ ಹೇಳ್ತಾರೆ ಅವರಿಗೆ, ಮತ್ತು ಈ ಲ್ಯಾಕ್ಟೋಸ್ ಇನ್ಫೆಕ್ಷನ್ಸ್ ಅಂತ ಹೇಳ್ತಾರೆ, ಹಾಲಿನ ಪದಾರ್ಥಗಳು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಏನಾಗ್ತಾ ಇದೆ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಮಕ್ಕಳ ವಿಚಾರದಲ್ಲಿ? ನಾವು ಆಯುರ್ವೇದವನ್ನು ಒಂದು ಸಬ್ಜೆಕ್ಟಾಗಿ ನಮ್ಮ ದೇಶದಲ್ಲೇ ಒಂದು ರೂಢಿಯಾಗಿದೆ. ಆ ಒಂದು ಆಯುರ್ವೇದವನ್ನು ಬಳಸಿ ಸಾಕಷ್ಟು ಎಲ್ಲ ಕಾಯಿಲೆಗಳಿಗೂ ಒಂದು ರೆಮಿಡಿ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅದನ್ನು ನಾವು ತುಂಬ ಏಜ್ ಆದಮೇಲೆ ಏನಕ್ಕೆ ಅಳವಡಿಸ್ಕೊಳ್ತಾ ಇದ್ದೀವಿ, ಪುಟ್ಟ ಮಕ್ಕಳಿಂದ ಏನಕ್ಕೆ ಅಳವಡಿಸ್ಕೊಳ್ಳೋದಿಲ್ಲ? ಆಯುರ್ವೇದಿಕ್ ಡಯೆಟ್ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ಒಂದಿಷ್ಟು ಗುಡ್ ಫ್ಯಾಟ್ ಅನ್ನೋದು ದೇಹಕ್ಕೆ ಹೋಗಬೇಕಾಗತ್ತೆ. ಬ್ಯಾಡ್ ಫ್ಯಾಟ್ನೇ ತೊಗೊಳ್ತಾ ಇದ್ದೀವಿ. ಈಗ ಮಕ್ಕಳಿಗೆ ನಾವು ಕೊಡೋ ಜಂಕ್ ಫುಡ್ಸು ಸಾಕಷ್ಟಿವೆ. ಆ ಜಂಕ್ ಫುಡ್ನ ಅವ್ರು ಎಂಜಾಯ್ ಮಾಡಿ ತಿಂತಾರೆ, ತಪ್ಪು ಅಂತ ಹೇಳೋದಿಲ್ಲ. ಬರೋ ಫ್ಯಾಂಟಸೀಸ್ನ ನಾವು ಕಂಪ್ಲೀಟಾಗಿ ನಿಲ್ಲಿಸೋದಕ್ಕಂತೂ ಆಗೋದಿಲ್ಲ, ಅದನ್ನ ನಲಿಫೈ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಕೊನೆ ಪಕ್ಷ ಅವರಿಗೆ ಗುಡ್ ಫ್ಯಾಟ್ನ ವ್ಯಾಲ್ಯೂಸ್ನಾದರೂ ನಾವು ಕಲಿಸ್ಬಹುದಲ್ವಾ? ಒಳ್ಳೆಯ ಆಯುರ್ವೇದಿಕ್ ಡಯೆಟ್, ರೆಗ್ಯುಲರಾಗಿ ನಾವು ಯೋಗ ಮಾಡೋದು ಎಷ್ಟು ಮುಖ್ಯ ಅಂತ ಕಳೆದ ಸಾರಿ ಹೇಳಿದ್ವೋ ಅದೇ ರೆಗ್ಯುಲರಾಗಿ ಒಂದು ಪ್ರಾಪರ್ ಡಯೆಟ್. ನಾವು ಈಗ ಪ್ರೋಟೀನು, ಫೈಬರು, ಮತ್ತೊಂದು ಎಲ್ಲ ಮಿಕ್ಸ್ ಮಾಡಿ ಈಗ ಏನು ತಿಂತಾ ಇದ್ದೀವಿ, ಆ ಕನ್ಸಂಪ್ಷನ್ನು ನಮ್ಮ ಇಂಡಿಯನ್ ಫುಡ್ ಕನ್ಸಂಪ್ಷನ್ ನಮಗೆ ಬೇಕಾಗತ್ತೆ. ನಾವೀಗ ಏನು ಮಾಡ್ತಾಯಿದ್ದೀವಿ, ಯಾರೋ ಮಾಡ್ತಾರೆ, ಯಾವುದೋ ದೇಶದಲ್ಲಿ ಯಾವುದೋ ಒಂದು ವೆಯ್ಟ್ ಲಾಸ್ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಒಂದು ಆ್ಯಂಟಿ ಏಜಿಂಗ್ ಕಾನ್ಸೆಪ್ಟ್, ಏನೋ ಒಂದು ತೊಗೊಂಡು ಬಂದುಬಿಟ್ಟು ನಾವಿಲ್ಲಿ ಅದನ್ನು ಪ್ರಾಕ್ಟೀಸಿಗೆ ತರ್ತೀವಿ. ಅಲ್ಲಿ ನಾವು ಎಡುತ್ತಾ ಇದ್ದೀವಿ. ಯಾಕೆ ಈ ರೀತಿ ಮಾಡ್ತಾ ಇದ್ದೀವಿ? ಒಳ್ಳೆಯ ಆಯುರ್ವೇದಿಕ್ ಡಯೆಟಲ್ಲಿ ಒಂದು ರೀತಿಯ ಪದಾರ್ಥ ಮಾತ್ರ ನಮ್ಮ ಕರಳುಗಳು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಜೀರ್ಣಕ್ರಿಯೆ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಇಂಥ ಎಲ್ಲ ಸೀಕ್ರೆಟ್ಸ್ನ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಗುರುಕುಲದಲ್ಲಿ ಮಕ್ಕಳಿಗೆ ಒಂದು ಮೆಡಿಕಲ್ ಓದೋ ಸಮಯದಲ್ಲಿ ಆಯುರ್ವೇದವನ್ನು ಕೊಡುತ್ತೆ. ಗ್ರೇಡ್ 3 ಇಂದ ಗ್ರೇಡ್ 8 ಅಂದರೆ 3rd ಸ್ಟ್ಯಾಂಡರ್ಡಿಂದ 8th ಸ್ಟ್ಯಾಂಡರ್ಡ್ವರೆಗೂ ಮಕ್ಕಳಿಗೆ 6 ವರ್ಷ, 3 ವರ್ಷದ ಆಯುರ್ವೇದದ ಕೋರ್ಸ್ನ ಈ 6 ವರ್ಷಕ್ಕೆ ಡಿವೈಡ್ ಮಾಡಿ ಒಂದು ಗ್ರ್ಯಾಜುಯೇಷನ್ ಕೋರ್ಸ್ನ ಮಕ್ಕಳಿಗೆ 8ನೇ ಕ್ಲಾಸ್ವರೆಗೆ ಕೊಡ್ತಾ ಇದ್ದೀವಿ. ಎಂಥ ಅದ್ಭುತ ಅಲ್ವಾ ಸ್ನೇಹಿತರೆ? ಒಂದು 8ನೇ ಕ್ಲಾಸ್ ಹೋಗೋಷ್ಟೊತ್ತಿಗೆ ಮಗು ಒಂದು ಆಯುರ್ವೇದಿಕ್ ಡಾಕ್ಟರ್ ಆಗಿ ತಯಾರಾಗಿರುತ್ತೆ. ಅವ್ರಿಗೆ ಯಾವುದು ಕನ್ಸ್ಯೂಮಬಲ್, ಯಾವುದು ನಾನ್ ಕನ್ಸ್ಯೂಮಬಲ್, ಇವೆಲ್ಲ ಇರುತ್ತೆ. ಇದಕ್ಕೆ ನಾನು ಕೆಲವೊಂದು ಇಲ್ಲಿ ಪಿಕ್ಚರ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಚಿನ್ಮಯ ಭಟ್, ಮೈಸೂರು ಆಯುರ್ವೇದ ಸದ್ಗುರು ಆಯುರ್ವೇದಾಲಯ, ಇಲ್ಲಿಂದ ಡಾಕ್ಟರ್ ಚಿನ್ಮಯ ಭಟ್ ಅವರು ಹಾಗೂ ಅವರ ಕಂಪ್ಲೀಟ್ ಒಂದು ಟೀಮ್ ಏನಿದೆ, ಒಂದು ಪ್ಯಾನಲ್ ಮೆಂಬರ್ಸ್ ಆಗಿ ಬಹಳ ಅದ್ಭುತವಾದ ಪಠ್ಯಪುಸ್ತಕಗಳನ್ನು, ಆಯುರ್ವೇದದ ಪಠ್ಯಪುಸ್ತಕಗಳನ್ನು ನಮಗಾಗಿ ತಯಾರು ಮಾಡ್ತಾ ಇದ್ದಾರೆ. ಇದು ಭಾರತದಲ್ಲಿ ಮೊದಲನೆಯ ಪ್ರಯತ್ನ ನಮ್ಮ ಗುರುಕುಲದಲ್ಲಿ ಆಗ್ತಾ ಇರೋದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ಡಾಕ್ಟರ್ ಚಿನ್ಮಯ ಭಟ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೀನಿ. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಈ ರೀತಿ ಬರುವ ಒಂದು ಕಾನ್ಸೆಪ್ಟನ್ನು ತಾವು ರೆಸ್ಪೆಕ್ಟ್ ಮಾಡಿ ಇದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ಮಕ್ಕಳಲ್ಲಿ ಈ ರೀತಿಯಾದ ಕಲಿಕೆಗಳು ಸಾಕಷ್ಟು ಅಗತ್ಯವಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಶಿವೋಹಂ.